ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಮ್ಮಲ್ಲಿ ಐದೇಶಿ ಪೂಜೆ ಐತಿ. ನಮ್ಮ ಸಿಸ್ಟರ್ ಡೆಲಿವರಿ ಆಗಿ ಬಂದ್ಮ್ಯಾಗ ಇದನ್ನು ಪೂಜೆ ಮಾಡ್ತಾರೋ. ಮನೆಗೆ ಬಂದ್ಮ್ಯಾಗ ಲಿಂಗ ಕಟ್ಟು ಪೂಜೆ ಮಾಡ್ತಾರೋ. ಅದಾದ್ಮ್ಯಾಗ 5 ದಿನಕ್ಕೆ ಐದೇಶಿ ಪೂಜೆ ಮಾಡ್ತಾರೋ. ಅದ ನೋಡ್ರಿ ಈ ಪೂಜೆ. ನೋಡ್ರಿ ನಮ್ಮ ಮಮ್ಮಿ ಅನ್ನ ಮಾಡಿ ಅನ್ನದ್ದು ಬತ್ತಿ ಮಾಡತ್ತಾರೋ. ಬತ್ತಿ ಎಲ್ಲ ದೀಪ ಮಾಡತ್ತಾರ ನೋಡ್ರಿ. ಹಿಂಗೆ 5 ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಇದ್ರಾಗ ತುಪ್ಪದ ದೀಪ ಹಚ್ಚೋದು ಇರ್ತೈತಿ. ಹಿಂಗಾಗಿ ಹೂಬತ್ತಿ ಇಲ್ಲಂದ್ರೆ ಅದಕ್ಕೆ ಕಡ್ಲಿ ಬತ್ತಿನೂ ಅಂತ ಹೇಳಿ ಕರೀತಾರೋ. ಅದನ್ನು ಹಚ್ಚೋದು ಇರ್ತೈತಿ ನೋಡ್ರಿ. ಇವ 5 ಗಳಿಗಡಬದ ಗತೆ ಹಿಂಗೆ ಕೊಬ್ಬರಿ ಕಡ್ಬ ಮಾಡಿ ಇಟ್ಕೋದು ಇರ್ತೈತಿ. ಹೂಗಾದ್ಮ್ಯಾಗ ಮತ್ತು ಒಂದು ಸ್ವಲ್ಪ ಇದೆಲ್ಲ ಆದ್ಮ್ಯಾಗ ನೋಡ್ರಿ ಹುನ್ನಾರಿ ಕಲ್ಲು ಇರ್ತೈತಿ. ಹೂರ್ನ ಏನು ಮಾಡ್ತೀವಿ, ಆ ಕಲ್ಲು ತೊಗೊಂಡ ಹಿಂಗೆ ದಾರ ತೊಗೊಂಡು ನೋಡ್ರಿ ಇದಕ್ಕೆ 5 ಸುತ್ತ ಹಿಂಗೆ ಸುತ್ತ ಹಾಕೋಬೇಕು. ಸುತ್ತ ಹಾಕೊಂಡ ಇದನ್ನು ನೋಡ್ರಿ ಮರದಾಗ ಇಟ್ಕೋಬೇಕು. ಹಿಂಗೆ ಮರದಾಗ ಇಟ್ಕೊಂಡ ಇದನ್ನು ಪೂಜೆ ಮಾಡಬೇಕು ನೋಡ್ರಿ. ಇದ್ರಾಗ ಏನೇನು ತಂದಿರ್ತೀವಿ ಎಲ್ಲ ಸಾಮಾನು ಇದ್ರ ಮುಂದೆ ಇಟ್ಕೋಬೇಕು. ಈಗ ನೋಡ್ರಿ ಅರಿಶಿನ ಪುಡಿ, ಅರಿಶಿನ ಹಿಂಗೆ ಇಟ್ಕೋಬೇಕು. ಅರಿಶಿನ ಆದ್ಮ್ಯಾಗ ಇದ್ರಾಗ 5 ರಿಂದ 6 ವಸ್ತುಗಳ ಇಟ್ಕೋಬೇಕು. ಹಿಂಗೆಲ್ಲ ಅರಿಶಿನ, ಕುಂಕುಮ ಮತ್ತು ನೋಡ್ರಿ ಜೀರಿಗೆ. ಇದು ನೋಡ್ರಿ ದಾಚೇಲಿ ಪೌಡ್ರ್ ಐತಿ. ನಾತು ಬೇರೆ ಐತಿ. ಇವೆಲ್ಲ ಇಟ್ಕೊಂಡ ಈಗ ಇದು ನೋಡ್ರಿ ಇದಕ್ಕೆ ಕ್ಯಾರ ಮತ್ತು ಸೂಜಿ. ಈ ಸೂಜಿ ಇಟ್ಕೊಂಡು ಎಲ್ಲ ಇಟ್ಕೊಂಡ್ ಕೂಡಲೇ ನೋಡ್ರಿ ಹುಡುಕಿ ಏನು ಸಾಮಾನು ತಂದಿರ್ತೀವೋ ಎಲ್ಲ ಇದ್ರಾಗ ತುಂಬ್ಕೋಬೇಕು. ಎಲ್ಲದ್ರಾಗ ಒಂದೊಂದು ಹಾಕೊಂಡ ತುಂಬ್ಕೋಬೇಕು ನೋಡ್ರಿ. ಎಲ್ಲದ್ರಾಗ ಒಂದೊಂದು ಇದ್ರಾಗ 5 ಸಾಮಾನು ಬಂದಿರ್ತಾವು. ಪಾಕೆಟ್ದಾಗ ಅವನ್ನೆಲ್ಲ ಇಟ್ಕೋಬೇಕು. ಈಗ ನೋಡ್ರಿ ಕಾರಿಕೆ ಇಡತ್ತಾರು. ಎಲ್ಲದ್ರಾಗ ಒಂದೊಂದು ಕಾರಿಕೆ ಇಟ್ಟ ಅರಿಶಿನ ಇಡತ್ತಾರ ನೋಡ್ರಿ. ಈಗ ಇದನ್ನ ರಾತ್ರಿ ಟೈಮ್ದಾಗ ಮಾಡ್ತಾರೆ ನಮ್ಮಲ್ಲಿ. ನಿಮ್ಮ ಕಡೆ ಹೆಂಗೆ ಮಾಡ್ತಾರತ್ತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಬಂದ ಕಮೆಂಟ್ ಹಾಕ್ರಿ. ಹಿಂಗೆಲ್ಲ ಇಟ್ಕೊಂಡ ಇದಕ್ಕೆಲ್ಲ 5 ಥರ ಹಚ್ಕೋಬೇಕು. ಯಾಕಂದ್ರೆ ಉಡಕಿ ಸಂಬಂಧದಾಗ ಎಲ್ಲ ಉಡಿ ತುಂಬೋದಿರ್ತೈತಿ ಇದ. ಮತ್ತು ಯಾರು ಈ ಪೂಜೆ ಮಾಡಿರ್ತಾರೋ ಹೊಸ ಬಳಿ ತೊಗೊಂಬರ್ಬೇಕು. ಮತ್ತು ಯಾರು ಡೆಲಿವರಿ ಆಗಿರ್ತೈತಿ ಅವ್ರಿಗೆ ಹೊಸ ಬಳಿ ತೊಗೊಂಬಂದ ಹಾಕೋಬೇಕ್ರಿ. ಹಿಂಗೆ ನಮ್ಮ ಕಡೆ ಈ ಪದ್ಧತಿ ಆಚರಣೆ ಮಾಡ್ತಾರೋ. ಇದ ಪದ್ಧತಿ ಹುಡುಗರಿಗೆ ಒಂಥರ ಹುಡುಗಿಯರಿಗೆ ಒಂಥರ ಐತಿ. ಬೇಬಿ ಬಾಯ್ ಆದ್ವರ ಹಿಂಗೆ ಇರ್ತೈತಿ. ಬೇಬಿ ಗರ್ಲ್ ಆದ್ರೆ ಬೇರೆ ರೀತಿ ಇರ್ತೈತಿ. ಇದು ನೋಡ್ರಿ ನಮ್ಮ ಮನ್ಯಾಗ ಬೇಬಿ ಬಾಯ್ ಆಗೈತಿ. ಇದಕ್ಕೆ ನೋಡ್ರಿ 5 ಬಳಿ ಇಟ್ಟ ಅರಿಶಿನ ಕುಂಕುಮ ಹಚ್ಕೋಬೇಕು ಪೂಜೆ ಮಾಡಕ. ನೋಡ್ರಿ ಈಗ ಹಚ್ಕೊಳತ್ತಾರು. 5 ಹಚ್ಕೋರಿ ನೀವು. ಇದಾದ್ಮ್ಯಾಗ ನೋಡ್ರಿ ಅರಿಶಿನ ಹಚ್ಕೋಬೇಕು ನೋಡ್ರಿ. ಕುಂಕುಮ ಆದ್ಮ್ಯಾಗ ಕೆಳಗೆ 5 ಅರಿಶಿನ ಹಚ್ಕೋಬೇಕು. ಹಿಂಗೆ ಹಚ್ಕೊಂಡಿದ್ದಾದ್ಮ್ಯಾಗ ನೋಡ್ರಿ ಈಗೆಲ್ಲ ಪೂಜೆದ ಎಲ್ಲ ತಯಾರಿ ಮಾಡ್ಯಾರು. ಮಾಡಿ ಇದ್ರಾಗ ಗುಗ್ರಿನೂ ಕುದಿಸಿಟ್ಕೋಬೇಕು. ಇದ್ರಾಗ ಮೇನ್ ಇದರಿ 5 ಥರ ಕಾಳ ಮಾಡ್ಕೊಂಡ. ಕಾಳ ಅಂದ್ರೆ ಅದ್ರಾಗ ಕಡ್ಲಿ, ಗೊಂಜಾಳ, ಜೋಳ ಮತ್ತು ಕರಿ ಅವ್ರಿ, ಅಲಸಂದಿ ಹಿಂಗೆ 5 ಥರ ಎಲ್ಲ ಮಾಡ್ಕೊಂಡ ಕುದಿಸಿಟ್ಕೊಂಡಾರ ನೋಡ್ರಿ. ಕುದಿಸಿಟ್ಕೊಂಡಿದ್ದ ಇದ್ರ ಮುಂದೆ ಇಡಬೇಕು. ಇಟ್ಕೊಂಡ ನೋಡ್ರಿ ಈಗ ಎಲ್ಲ ಕಡೆ ಹಿಂಗೆ ಕಾಟ ಕೆಳಗೆ ಏನು ಹಾಕಿರ್ತೀವಿ ಮ್ಯಾಗ ಅವ್ರ ಕೆಳಗೆ ಕಾಟ ಕೆಳಗೆ ಇವನ್ನೆಲ್ಲ ಹಿಂಗೆ ಒಗಿಬೇಕ್ರಿ. ಈಗ ನೋಡ್ರಿ ನಾವು ಏನೋ ಹೂಬತ್ತಿ ಕಡ್ಲಿ ಬತ್ತಿ ಮಾಡಿ ಇಟ್ಕೊಂಡಿರ್ತೀವೋ ಅದ್ರಾಗ ಇದ್ರಾಗೆಲ್ಲ ಇಟ್ಟ ತುಪ್ಪ ಹಾಕಿ ಹಿಂಗೆ ದೀಪ ಹಚ್ಕೋಬೇಕು ನೋಡ್ರಿ. ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಬೇಕು. ಇದ್ರಾಗ ಇನ್ನೊಂದು ಸ್ವಲ್ಪ ತುಪ್ಪ ಕಡಿಮೆ ಇದ್ದಿದ್ದು ಹೇಳಿ ಇದ್ರಾಗ ಮತ್ತೊಂದು ಸ್ವಲ್ಪ ಹಾಕತ್ತಾರೋ. ಹಿಂಗೆ ನೋಡ್ರಿ ಈ ರೀತಿ ನಮ್ಮ ಕಡೆ ಪೂಜೆ ಮಾಡ್ತಾರೋ. ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಹಿಡ್ಕೊಂಡ ನೋಡ್ರಿ. ಈಗ ದೇವ್ರಿಗೆ ನೈವೇದ್ಯ ಇಡತ್ತಾರ ಮುಂದೆ. ಕೊಬ್ಬರಿ ಹಾಕಿ ಬೆಲ್ಲ ಹಾಕಿ ಮಾಡಿರ್ತಾರೋ ಕೊಬ್ಬರಿ ಕಡ್ಬ ನೋಡ್ರಿ. ಇದ್ರ ಮ್ಯಾಗೆಲ್ಲ ಪೂಜೆ ಎಲ್ಲ ಈಗ ಹಿಂಗೆ ಮಾಡ್ಯಾರ ನೋಡ್ರಿ. ಮಾಡಿದ ಕೂಡಲೇ
ಇದು ನೋಡ್ರಿ ಕ್ಯಾರತಾರು ನಮ್ಮ ಕಡೆ, ಅದಕ್ಕೆ ಒಂದೇ ಚೂಜಿ ಚುಚ್ಚು ಬಿಟ್ಟಾರು. ಇದಾದ್ಮ್ಯಾಗ ಈಗ ಪೂಜೆ ಎಲ್ಲ ಆಗೈತಿ. ಈಗ ಪೂಜೆ ಆದ್ಮ್ಯಾಗ ಹುಡುಗನ ಕರ್ಕೊಂಡ ಇದ್ರ ಮುಂದೆ ಹಾಕಬೇಕು. ಏನು ಕೂಸಿರ್ತೈತ್ರಲ್ಲ ನ್ಯೂ ಬಾರ್ನ್ ಬೇಬಿ, ಅದನ್ನ ತಂದ ಇದ್ರ ಮುಂದೆ ಹಾಕಿ ಪೂಜೆ ಮಾಡಬೇಕು. ಅದ ಈ ದೀಪ ನೋಡಬಾರ್ದು ಆ ಹುಡುಗ, ಹಂಗೆ ಪೂಜೆ ಮಾಡಬೇಕು ನೋಡ್ರಿ. ಈಗ ನೋಡ್ರಿ ಇದಕ್ಕೆ 5 ಸಲ ಸುತ್ತಿ ಉಡ್ದಾರ ಹಾಕೋದಿರ್ತೈತಿ. ಬಿಳಿ ದಾರ ತಗೊಂಡ ಇದಕ್ಕೆ 5 ಸಲ ಹಿಂಗೆ ಸುತ್ತ ಹಾಕಿ ಉಡ್ದಾರ ಕಟ್ಟಬೇಕು. ಇದ ಪದ್ಧತಿ ಐತಿ. ಪೂಜೆ ಎಲ್ಲ ಮುಗಿದ ಕೂಡಲೇ ಇದನ್ನ ಹಿಂಗೆ ಮಾಡಬೇಕು ನೋಡ್ರಿ. ಹೆಂಗೆ ಮಾಡ್ಕೊಂಡೈತಿ ಅಂತ ಹೇಳಿ ಬೇಬಿ ಇದನ್ನು ತಂದು ಈಗ ಉಡ್ದಾರ ಎಲ್ಲ ಕಟ್ಟಿದ ಕೂಡಲೇ ನೋಡ್ರಿ ದೇವ್ರ ಮುಂದೆ ಹಾಕಬೇಕು. ಅದಕ್ಕೆ ಕೆಳಗೆ ಬಂದ ಅದಕ್ಕೆ ಹಾಸೆ ನೋಡ್ರಿ. ಹಾಸಿದ ಕೂಡಲೇ ಬೇಬಿ ಹಿಂಗೆ ಹಾಕಬೇಕು ತಂದ. ಇದ ದೀಪ ಅದು ಏನು ನೋಡಬಾರ್ದು. ಹಿಂಗಾಗಿ ನೋಡ್ರಿ ಅದು ಈ ಕಡೆ ತಿರ್ಗಾಕತ್ತೈತಿ, ತಿರುಗಬಾರ್ದತ್ತ ಹೇಳಿ ಈ ಕಡೆ ಹಾಕಾಕತ್ತೈತಿ. ಹಿಂಗೆ ಪೂಜೆ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಕಿ ಬೇಬಿ ಮಾಡ್ಕೊಂಡೈತಿ. ಹಿಂಗಾಗಿ ಈ ಕಡೆ ನೋಡಾಕ್ತೈತ್ರಿ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೊಳ್ಳಾಡ್ತೈತಿ. ಹಿಂಗಾಗಿ ನೋಡ್ಕೊಂಡ ನೀವು ಪೂಜೆ ಮಾಡಿರಿ. ಇದಾದ ಕೂಡಲೇ ಈಗ ಇದಕ್ಕೆ ಕಾಲಿಗೆ ನೋಡ್ರಿ ಏನ ಕ್ಯಾರ್ ಮ್ಯಾಗ ಇನ್ಕ ಬಂದ ಚುಜ್ಜಿಟ್ರು, ಆ ಚುಜ್ಜಲೆ ಎಡಗಾಲಿಗೆ ಒಂದು ಸಲ ಚುಚ್ಚಬೇಕಂದ್ರೆ ಒಂದು ಸ್ವಲ್ಪ ಹಚ್ಬೇಕ್ರಿ ಅಷ್ಟ. ಹಿಂಗೆ ನೋಡ್ರಿ ಈಗ ಪೂಜೆ ಮಾಡಿ ಇದಕ್ಕೆ ದೇವ್ರ ಪ್ರಸಾದ ಹಚ್ಚರು. ಇಷ್ಟೆಲ್ಲ ಆದ್ಮ್ಯಾಗ ನಮ್ಮ ಪೂಜೆ ಮುಗೀತು. ಮುಗಿದ ಕೂಡಲೇ ಈಗ ಲಾಸ್ಟ ಲೈಟ್ ಆಫ್ ಮಾಡಿಬಿಡ್ಬೇಕ್ರಿ.